ನಮಸ್ತೆ ವೀಕ್ಷಕರೇ, ಶಿಲ್ಪಶ್ರೀ ಕ್ರಿಯೇಷನ್ಸ್ಗೆ ಸ್ವಾಗತ. ನಾನು ಶಿಲ್ಪಾ ಸಂತೋಷ್. ಇದೇ ಮೊದಲನೇ ಬಾರಿಗೆ ನಮ್ಮ ಚಾನಲ್ನ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಆಗ ನಾನು ಹೊಸದಾಗಿ ಅಪ್ಲೋಡ್ ಮಾಡುವಂಥ ವಿಡಿಯೋ ನೋಟಿಫಿಕೇಷನ್ಸು ನಿಮಗೆ ಮೊದಲು ಬಂದು ತಲುಪುತ್ತೆ. ಇವತ್ತು ನಾನು ಒಂದು ಗ್ರ್ಯಾಂಡ್ ಆದಂಥ ಬ್ರೈಡಲ್ ಸ್ಯಾರಿಗಳಿಗೆ ಇರ್ಬೋದು, ಅಂದರೆ ರಿಸೆಪ್ಷನ್ ಸ್ಯಾರಿಗಳಿಗೆ, ಮುಹೂರ್ತದ ಸ್ಯಾರಿಗಳಿಗೆ ಅಥವಾ ಎಂಗೇಜ್ಮೆಂಟ್ ಸ್ಯಾರಿಗಳಿಗೆ ಅಥವಾ ಯಾವುದೇ ಆದಂಥ ಗ್ರ್ಯಾಂಡ್ ಆದಂಥ ಸ್ಯಾರಿಗಳಿಗೆ ಒಂದು ಗ್ರ್ಯಾಂಡ್ ಆದಂಥ ಸ್ಲ್ಯಾಂಟಿಂಗ್ ಆರ್ಚ್ ಕ್ರೋಶ ಕುಚ್ಚು ಡಿಸೈನ್ನ ತೋರಿಸ್ತಾ ಇದ್ದೀನಿ. ಇದು ಅದರಲ್ಲಿ ಮೆಥಡ್ 3 ಅಂತ ಹೇಳ್ಬೋದು. ಈಗಾಗಲೇ ನಾನು 2 ರೀತಿಯಲ್ಲಿ ತೋರಿಸ್ಕೊಟ್ಟಿದ್ದೀನಿ. ಬನ್ನಿ ಅದಕ್ಕೆ ಮೊದಲು ಇದಕ್ಕೆ ಬೇಕಾಗಿರುವ ಮೆಟೀರಿಯಲ್ಸ್ ನೋಡ್ಕೊಳ್ಳೋಣ. ಜರಿ ದಾರ, 2 ಕಲರ್ ದಾರ ಕುಚ್ಚು ಕಟ್ಕೊಳ್ಳೋದಕ್ಕೆ, ಮತ್ತು 2 ಕಲರ್ ದಾರ 6 ಎಳೆ ದಾರನ ಸುತ್ತಿಟ್ಕೊಂಡಿದ್ದೀನಿ. ಕತ್ರಿ, ಮತ್ತು ನಾನಿಲ್ಲಿ ಬರೀ ಸ್ಮಾಲ್ ರೌಂಡ್ ಬೀಡನ್ನ ಮಾತ್ರ ಯೂಸ್ ಮಾಡ್ತಾ ಇದ್ದೀನಿ. ಅದ್ರ ಜೊತೆಗೆ ಕ್ರೋಶಾ ನೀಡಲ್ ನಂಬರ್ 11 ಮತ್ತು ದೊಡ್ಡ ಕಣ್ಣಿನ ಸೂಜಿ ಕುಚ್ಚು ಕಟ್ಕೊಳ್ಳೋದಕ್ಕೆ. ಇದಿಷ್ಟು ಬೇಕಾಗಿರುವಂಥ ಮೆಟೀರಿಯಲ್ಸು. ಇವಾಗ ಡಿಸೈನ್ ಹೇಗೆ ಮಾಡೋದು ಅನ್ನೋದನ್ನು ಶುರು ಮಾಡೋಣ ಬನ್ನಿ. ಮೊದಲು ನೋಡಿ, ನಾವು ಇದು ಸೀರೆ ಹಿಂಭಾಗ, ಸೀರೆ ಮೇಲ್ಭಾಗ, ಇದು ಸೀರೆ ಹಿಂಭಾಗ. ಸೀರೆನ ಉಲ್ಟಾ ಇಟ್ಕೊಂಡು, ಸೀರೆನ ಉಲ್ಟಾ ಇಟ್ಕೊಂಡಾಗ ಅದು ರೈಟ್ ಸೈಡಿಂದ ಡಿಸೈನ್ನ ಶುರು ಮಾಡ್ಕೋಬೇಕು. ನಾನು ಸೀರೆನ ಸೀದಾ ಇಟ್ಕೊಂಡಿಲ್ಲ, ಉಲ್ಟಾ ಇಟ್ಕೊಂಡಿರೋದು. ಉಲ್ಟಾ ಇಟ್ಕೊಂಡು ಡಿಸೈನ್ನ ಶುರು ಮಾಡ್ಕೊಳ್ಬೇಕು. ಇವಾಗ ನೋಡಿ, 6 ಎಳೆ ದಾರನ ಮೊದಲು ಲೆಫ್ಟ್ ಹ್ಯಾಂಡಲ್ಲಿ ಬ್ಯಾಲೆನ್ಸ್ ಮಾಡ್ಕೊಳ್ಳಿ. ಆ ದಾರನ ಸೀರೆ ಹಿಂಭಾಗಕ್ಕೆ ಪ್ಲೇಸ್ ಮಾಡಿಬಿಟ್ಟು ಸೀರೆ ಮೇಲ್ಭಾಗದಿಂದ ನೀಡಲ್ನ ಹಾಕಿ ದಾರನ ಪೂರ್ತಿಯಾಗಿ ಮೇಲಕ್ಕೆ ಎತ್ಕೊಂಡು 2 ಗಂಟುಗಳನ್ನ ಹಾಕ್ಕೊಂಡು ಟೈಟಾಗಿ ಕಟ್ಕೊಂಡ್ಬಿಡಬೇಕು ಈ ರೀತಿನಲ್ಲಿ. ಸೊ ದಾರದ ತುದಿಗೆ ನಾನು ಯಾವುದೇ ರೀತಿಯಾದಂಥ ಗಂಟುಗಳು ಹಾಕ್ಕೊಂಡಿಲ್ಲ, ಡೈರೆಕ್ಟಾಗಿ ಸೀರೆಗೇನೆ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ ರೀತಿ ಮಾಡ್ಕೋಬೇಕು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ಸೀರೆನ ಉಲ್ಟಾ ಇಟ್ಕೊಂಡು ಅಲ್ಲಿಂದ ಡಿಸೈನ್ನ ಶುರು ಮಾಡ್ಕೊಂಡು ಹೋಗಬೇಕು. ಸೊ ಅದಾದಮೇಲೆ ನೋಡಿ, ಅದ್ರ ಪಕ್ಕ ಒಂದು ಲಾಕ್ನ ಮಾಡ್ಕೋಬೇಕು. ಲಾಕ್ ಮಾಡ್ಕೊಂಡ್ಮೇಲೆ ಒಂದು ಚೈನ್ ಹಾಕ್ಕೊಳ್ಳಿ. ಒಂದು ಚೈನ್ ಹಾಕಿಬಿಟ್ಟು ಇವಾಗ ನಾವು ಒಂದು ಡಬಲ್ ಕ್ರೋಶೆಟ್ನ ಮಾಡ್ಕೋಬೇಕು. ಸ್ಲ್ಯಾಂಟಿಂಗ್ ಆರ್ಚಿಗೆ ಡಬಲ್ ಕ್ರೋಶೆಟ್ ಮಾಡಿಬಿಟ್ಟು 2 ಚೈನ್ ಹಾಕ್ಕೋಬೇಕು. 2 ಚೈನ್ ಹಾಕಿದ್ದಾದಮೇಲೆ ನಾವು ಏನು ಸ್ಲ್ಯಾಂಟಿಂಗ್ ಆರ್ಚಿಗೆ ಒಂದು ಕಂಬನ ಹಾಕ್ಕೊಂಡೆ ಅಲ್ಲ, ಡಬಲ್ ಕ್ರೋಶೆಟ್ಟು, ಆ ಕಂಬಕ್ಕೆ ನಾವು ಮತ್ತೆ ಡಬಲ್ ಕ್ರೋಶೆಟ್ ಕಂಬಗಳನ್ನ ಮಾಡ್ಕೊಳ್ತಾ ಹೋಗಬೇಕು. ಅದನ್ನು ಬೇಸ್ ಲೈನ್ ಥರ ಮಾಡ್ಕೊಳ್ಬೇಕು. ನಾವೇನು ಡಬಲ್ ಕ್ರೋಶೆಟ್ ಕಂಬ ಹಾಕಿದ್ದೀವಲ್ಲ, ಅದನ್ನು ಬೇಸ್ ಲೈನ್ ಥರ ಮಾಡಿಕೊಂಡು ಅದರೊಳಗಡೆಗೆ ನಾವು ಈ ರೀತಿ ಡಬಲ್ ಕ್ರೋಶೆಟ್ಟು ಕಂಬಗಳನ್ನ ಮಾಡ್ಕೊಳ್ತಾ ಹೋಗಬೇಕು. 4 ಕಂಬನ ಹಾಕ್ಕೊಳ್ಬೇಕು. ಕಂಬ ಹಾಕ್ಕೊಂಡ್ಮೇಲೆ ನೋಡಿ, ಈ ರೀತಿ ಡೈರೆಕ್ಟಾಗಿ ಒಂದು 3 ಚೈನ್ ಗ್ಯಾಪ್ ಬಂದರೆ ಎಲ್ಲಿಗೆ ಬರುತ್ತೆ ಆ ಅಂದಾಜನ್ನ ನೋಡಿಕೊಂಡು ಅಲ್ಲಿಗೆ ಮತ್ತೆ ಒಂದು ಡಬಲ್ ಕ್ರೋಶೆಟ್ ಕಂಬನ ಹಾಕ್ಕೊಳ್ಳಿ. ಹಾಕ್ಕೊಂಡ್ಮೇಲೆ 2 ಚೈನ್ ಹಾಕ್ಕೋಬೇಕು. ಮತ್ತು ಆ ಡಬಲ್ ಕ್ರೋಶೆಟ್ ಕಂಬ ಹಾಕಿರ್ತೀರಲ್ಲ, ಅದನ್ನು ಬೇಸ್ ಲೈನ್ ಥರ ಮಾಡಿಕೊಂಡು ಅಲ್ಲಿಗೆ ಆ ಕಂಬಕ್ಕೆ 4 ಡಬಲ್ ಕ್ರೋಶೆಟ್ನ ಮಾಡಬೇಕು. ಡಬಲ್ ಕ್ರೋಶೆಟ್ ಗೊತ್ತಲ್ಲ, ನೀಡಲ್ ಮೇಲೆ ಒಮ್ಮೆ ದಾರ ಸುತ್ಕೊಳ್ಳಿ. ಆ ಕಂಬದೊಳಗಡೆಯಿಂದ ದಾರ ಮೇಲಕ್ಕೆ ಎತ್ಕೊಂಡಾಗ ನೀಡಲ್ ಮೇಲೆ 3 ಎಳೆ ದಾರ ಇರುತ್ತೆ. 2 ಮಾಡ್ಕೋಬೇಕು. ಅದಾದಮೇಲೆ ನೋಡಿ, 4 ಕಂಬ ಆದಮೇಲೆ ಮತ್ತೆ ಸೀರೆಗೆ ಕಂಬನ ಹಾಕ್ಕೊಳ್ಬೇಕು. 3 ಚೈನ್ ಗ್ಯಾಪ್ ಕೊಟ್ಟರೆ, 3 ಚೈನ್ ಬಂದರೆ ನಿಮಗೆ ಎಷ್ಟು ಗ್ಯಾಪ್ ಬರುತ್ತೆ ಆ ಅಂದಾಜನ್ನ ನೋಡಿಕೊಂಡು ನೀವು ಮಾಡ್ಕೊಂಡು ಹೋಗಬೇಕು. ಡಬಲ್ ಕ್ರೋಶೆಟ್ ಕಂಬ ಹಾಕಬೇಕು, 2 ಚೈನ್ ಹಾಕಬೇಕು. ಅದಾದಮೇಲೆ ಮತ್ತೆ ಆ ಕಂಬನ ಬೇಸ್ ಲೈನ್ ಥರ ಮಾಡಿಕೊಂಡು ಆ ಕಂಬದೊಳಗಡೆಗೆ ನೀವು 4 ಕಂಬ ಹಾಕಬೇಕಂತಿಲ್ಲ, 5 ಕಂಬ ಬೇಕಾದರೂ ಹಾಕ್ಕೊಳ್ಬೋದು. ಸೊ ನಾನಿಲ್ಲಿ 4 ಕಂಬ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. 2 ಚೈನ್ ಹಾಕ್ತೀರಾ ಮತ್ತು 4 ಕಂಬ, ಟೋಟಲಾಗಿ ನಿಮಗೆ 5 ಕಂಬ ಲೆಕ್ಕ ಬರುತ್ತೆ. ಸೊ ಇದೇ ರೀತಿ ಸ್ಯಾರಿ ಪೂರ್ತಿಯಾಗಿ ಮಾಡಿಕೊಂಡು ಬರಬೇಕು. ಸೊ ಇಲ್ಲಿ ನಾನು ಯಾವುದೇ ರೀತಿಯಾದಂಥ ಬೀಡ್ಸ್ಗಳನ್ನ ಯೂಸ್ ಮಾಡ್ತಾ ಇಲ್ಲ. ನಾನು ಬರೀ ಬೀಡ್ಸ್ನ ಯೂಸ್ ಮಾಡ್ತಿರೋದು ಕೂಡ ಸ್ಮಾಲ್ ಬೀಡ್ಸ್ ಅಷ್ಟೇ. ಸೊ ಅದು ನಾವೇನು ಬಿಗ್ ಬೀಡ್ಸ್ನ ಯೂಸ್ ಮಾಡ್ತಾ ಇಲ್ಲ ನಾನಿಲ್ಲಿ ಈ ಡಿಸೈನ್ಗೆ. ಸೊ ಇದೇ ರೀತಿಯಾಗಿ ನಾವು ಫಸ್ಟು ಬೇಸ್ ಲೈನು ಸ್ಲ್ಯಾಂಟಿಂಗ್ ಆರ್ಚ್ಗಳನ್ನ ಮಾಡ್ಕೊತಾ ಹೋಗಬೇಕು ಈ ರೀತಿನಲ್ಲಿ. ಸೊ ನಾವು ಇದನ್ನು ಬಾರ್ಡರ್ ಡಿಸೈನ್ ಥರ ಜಸ್ಟ್ ಈ ರೀತಿ ಮಾಡ್ಕೊಂಡು ಹೋದ್ರೂ ಆಗುತ್ತೆ. ಸಿಂಪಲ್ಲಾಗಿ ಇದು ಒಂದು ಡಿಸೈನ್ ಆಗುತ್ತೆ ನಿಮಗೆ. ನೋಡಿ, ಈ ರೀತಿಯಾಗಿ ಪುಟ್ಟದಾದಂಥ ಸ್ಲ್ಯಾಂಟಿಂಗ್ ಆರ್ಚ್ಗಳು ಬರುತ್ತೆ ನಿಮಗೆ. ಸೊ ಇದೇ ರೀತಿ ನಾವು ಸ್ಯಾರಿ ಪೂರ್ತಿ ಮಾಡ್ಕೊಳ್ಳೋಣ. ನೋಡಿ, ನಾನೀಗ ಸ್ಯಾರಿ ಪೂರ್ತಿ ಮಾಡಿಕೊಂಡು ಎಂಡಿಂಗ್ವರೆಗೂ ಮಾಡ್ಕೊಂಡಿದ್ದೀನಿ. ನಮಗೆ ಈ ರೀತಿಯಾಗಿ ಕಾಣಿಸ್ತಾ ಇದೆ. ಸೊ ಇವಾಗ ನಾವು ಥ್ರೆಡ್ನ ಏನು ಕಟ್ ಮಾಡೋ ಅವಶ್ಯಕತೆ ಇಲ್ಲ. ಸ್ಯಾರಿನ ತಿರುಗಿಸ್ಕೊಳ್ಬೇಕು, ಸೀದಾ ಮಾಡ್ಕೊಳ್ಬೇಕು. ಅಂದರೆ ಫ್ರಂಟ್ ಸೈಡ್
ಸೊ ಇವಾಗ ಸ್ಯಾರಿನ ಫ್ರಂಟ್ ಸೈಡ್ ಮಾಡ್ಕೊಂಡಿದ್ದೀನಿ. ಮಾಡ್ಕೊಂಡಿದ್ದಾದಮೇಲೆ ನೋಡಿ ನಿಮಗೆ ಆ ಸ್ಲ್ಯಾಂಟಿಂಗ್ ಆರ್ಚ್ ಕಂಬಗಳನ್ನ ಮಾಡಿದ್ದೀವಲ್ಲ, ಅಲ್ಲಿ 4 ಕಂಬ ಮಾಡಿರೋದು ನಿಮಗೆ 4 ಹೋಲ್ಗಳು ಕಾಣಿಸ್ತಾ ಇದೆಯಲ್ಲ, ಅದರೊಳಗಡೆಗೆ ಈ ರೀತಿ ಒಂದೊಂದು ಹಾಫ್ ಕ್ರೋಶೆಟ್ನ ಮಾಡ್ಕೊಂಡು ಹೋಗಬೇಕು. ಒಂದು ಹೋಲಿಗೆ ಒಂದು ಹಾಫ್ ಕ್ರೋಶೆಟ್, ಒಂದು ಹೋಲಿಗೆ ಒಂದು ಹಾಫ್ ಕ್ರೋಶೆಟ್ಟು, ಈ ರೀತಿ 4 ಹಾಫ್ ಕ್ರೋಶೆಟ್ನ ಮಾಡ್ಕೋಬೇಕು. ಆವಾಗ ನಿಮಗೆ ಆ ಸ್ಲ್ಯಾಂಟಿಂಗ್ ಆರ್ಚ್ ತುದಿಗೆ ಬರುತ್ತೆ ನೋಡಿ. ಇವಾಗ ಮೇಲ್ಗಡೆ ತುದಿಗೆ ಬಂದಿದೆ. ಸೊ ಇವಾಗ ನಾವು ಏನು ಮಾಡಬೇಕು, ಬೇಸ್ ಲೈನ್ನ ಮಾಡಬೇಕು. ನೆಕ್ಸ್ಟ್ ಸ್ಟೆಪ್ಪಿಗೆ ಆರ್ಚ್ಗಳನ್ನ ಮಾಡೋದಕ್ಕೆ ಬೇಸ್ ಲೈನ್ನ ಮಾಡಬೇಕು. ಸೊ ಹಾಗಾಗಿ ತುದಿಗೆ ಬಂದಮೇಲೆ ನೋಡಿ ಇವಾಗ ಚೈನ್ಗಳನ್ನ ಹಾಕ್ಕೊಳ್ಬೇಕು. 4 ಚೈನ್ ಹಾಕಿದ್ರೆ ನನಗೆ ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ ತುದಿಗೆ ರೀಚ್ ಆಗ್ತಾ ಇದೆ. ಸೊ ನೀವು ನೋಡ್ಕೊಳ್ಳಿ, ಒಂದು ಸ್ಲ್ಯಾಂಟಿಂಗ್ ಆರ್ಚ್ ತುದಿಯಿಂದ ಮತ್ತೊಂದು ಸ್ಲ್ಯಾಂಟಿಂಗ್ ಆರ್ಚ್ ತುದಿಗೆ ಎಷ್ಟು ಚೈನ್ ಹಾಕ್ಕೋಬೇಕಾಗುತ್ತೆ, 3, 4 ಅಥವಾ 5 ಎಷ್ಟು ಚೈನ್ ಹಾಕಿದ್ರೆ ನಿಮಗೆ ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಆರ್ಚಿಗೆ ರೀಚ್ ಆಗುತ್ತೆ ಅನ್ನೋದನ್ನು ನೋಡಿಕೊಂಡು ಅಷ್ಟು ಚೈನ್ಗಳನ್ನ ಹಾಕ್ಕೋಬೇಕು. ಚೈನ್ ಹಾಕಿಬಿಟ್ಟು ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ ತುದಿಗೆ ಈ ರೀತಿ ಲಾಕ್ ಮಾಡಬೇಕು. ನನಗೆ ಇಲ್ಲಿ 4 ಚೈನ್ಗಳನ್ನ ಹಾಕ್ಕೊಂಡ್ರೆ ಸಾಕು. ಒಂದು ಆರ್ಚಿಂದ ಇನ್ನೊಂದು ಆರ್ಚ್ ಗ್ಯಾಪ್ಗೆ 4 ಚೈನ್ ಗ್ಯಾಪ್ಸ್ ಬರ್ತಾ ಇದೆ. 4 ಚೈನ್ಗಳನ್ನ ಹಾಕ್ಕೋಬೇಕು. ನೆಕ್ಸ್ಟ್ ಸ್ಲ್ಯಾಂಟಿಂಗ್ ಆರ್ಚ್ ತುದಿಗೆ ಲಾಕ್ ಮಾಡಬೇಕು. ಲಾಕ್ ಮಾಡಿದ ಮೇಲೆ ನಿಮಗೆ ತುದಿ ಅಂದರೆ ಗೊತ್ತಿರಬೇಕು, 2 ಚೈನ್ ಹಾಕಿ ಒಂದು ಕಂಬ ಹಾಕಿರ್ತಿರಲ್ಲ, ಅದೆರಡು ಮಧ್ಯಕ್ಕೆ ಲಾಕ್ ಮಾಡ್ಕೊಂಬಿಡಿ. ಆಮೇಲೆ ಮತ್ತೆ 4 ಚೈನ್ಗಳನ್ನ ಹಾಕಬೇಕು. ನೆಕ್ಸ್ಟ್ ತುದಿಗೆ ಲಾಕ್ ಮಾಡಬೇಕು. ಸೊ ಈ ರೀತಿ ಸೆಕೆಂಡ್ ಸ್ಟೆಪ್ಪನ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗಬೇಕು. ಇದು ನಮಗೆ ಒಂದು ಬೇಸ್ ಲೈನ್ ಥರ ಬರುತ್ತೆ ನೋಡಿ. ಈ ರೀತಿ 4 ಚೈನ್ ಗ್ಯಾಪ್ ಮಾಡ್ಕೊಂಡು ಬರಬೇಕು. ಸೊ ಇದೇ ರೀತಿ ಪೂರ್ತಿ ಮಾಡ್ಕೊಂಬಿಡೋಣ. ನಾನಿವಾಗ ಪೂರ್ತಿಯಾಗಿ ಮಾಡ್ಕೊಂಡಿದ್ದೀನಿ ನೋಡಿ, ಈ ರೀತಿ ಕಾಣಿಸುತ್ತೆ ನಿಮಗೆ. ಇವಾಗ ನಾನು ದಾರದ ಕಲರ್ನ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. 2 ಸ್ಟೆಪ್ ಆದಮೇಲೆ ನಾವಿವಾಗ 3ನೇ ಸ್ಟೆಪ್ಪಿಗೆ ಕಲರ್ ಚೇಂಜ್ ಮಾಡ್ಕೊಳ್ತಾ ಇದ್ದೀನಿ. ಆಪೋಸಿಟ್ ಕಲರ್ ಥ್ರೆಡ್ನ ಯೂಸ್ ಮಾಡ್ಕೊಳ್ಬೇಕು. ಲೆಫ್ಟ್ ಹ್ಯಾಂಡಿಂದ ದಾರ ಬ್ಯಾಲೆನ್ಸ್ ಮಾಡಿಕೊಂಡು ನೀವಿವಾಗ ಸ್ಲ್ಯಾಂಟಿಂಗ್ ಆರ್ಚ್ ತುದಿ ಇದೆಯಲ್ಲ, ಅಲ್ಲಿಗೆ ಈ ದಾರನ ಲಾಕ್ ಮಾಡ್ಕೊಂಬಿಡಿ ನೋಡಿ. ಈ ರೀತಿ ಅಲ್ಲಿ ತುದಿ ಕಾಣಿಸ್ತಾ ಇರುತ್ತೆ, ಅಲ್ಲಿಗೆ ರೀತಿ ದಾರನ ಪೂರ್ತಿಯಾಗಿ ಮೇಲಕ್ಕೆ ಎತ್ಕೊಂಡು ಗಂಟು ಹಾಕ್ಕೊಂಡ್ಬಿಟ್ಟು ಟೈಟಾಗಿ ಗಂಟು ಹಾಕ್ಕೊಂಡು ಕಟ್ಕೊಂಡ್ಬಿಡ್ಬೇಕು. ಗಂಟು ಹಾಕ್ಕೊಂಡು ಕಟ್ಕೊಂಡಿದ್ದಾದಮೇಲೆ ಇವಾಗ ಅಲ್ಲಿ ಮತ್ತೊಂದು ಹಾಫ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಸೇಮ್ ಪ್ಲೇಸಲ್ಲಿ ಒಂದು ಹಾಫ್ ಕ್ರೋಶೆಟ್ನ ಮಾಡ್ಕೊಂಬಿಡಿ. ಸೇಮ್ ಪ್ಲೇಸಲ್ಲಿ ಒಂದು ಹಾಫ್ ಕ್ರೋಶೆಟ್ನ ಮಾಡ್ಕೊಬೇಕು. ಮಾಡ್ಕೊಂಡಿದ್ದಾದಮೇಲೆ ಇವಾಗ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಹಾಕ್ಕೊಳ್ಳಿ. 4 ಚೈನ್ ಹಾಕಿಬಿಟ್ಟು ಲಾಕ್ ಮೇಲೆ ಲಾಕ್ ಮಾಡಬೇಕು. ಆ ಸ್ಲ್ಯಾಂಟಿಂಗ್ ಆರ್ಚ್ ತುದಿನಲ್ಲಿ ಲಾಕ್ ಮಾಡಿರ್ತೀರಲ್ಲ, ಆ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೋಬೇಕು. 4 ಚೈನ್ ಗ್ಯಾಪ್ ಕೆಳಗೆ 4 ಚೈನು ಲಾಕ್ ಮೇಲೆ ಲಾಕ್ ಮಾಡ್ಕೊಳ್ಳಿ. ಲಾಕ್ ಮಾಡಿದಾದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆಗೆ ಒಂದು ಹಾಫ್ ಕ್ರೋಶೆಟ್ನ ಮಾಡ್ಕೊಳ್ಳೋಣ. ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟ್ 4 ಚೈನ್ ಗ್ಯಾಪ್ ಒಳಗಡೆಗೆ ಕಂಬನ ಮಾಡಬೇಕು, ಆರ್ಚ್ ಮಾಡಬೇಕು. ಡಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ. ನೀವು ಟ್ರಿಪಲ್ ಕ್ರೋಶೆಟ್ ಕೂಡ ಮಾಡ್ಬೋದು, ಇಲ್ಲಿ ಡಬಲ್ ಕ್ರೋಶೆಟ್ ಆದರೂ ಮಾಡ್ಬೋದು. ಸೊ ಒಂದು ಕಂಬ, ಒಂದು ಡಬಲ್ ಕ್ರೋಶೆಟ್ ಆದಮೇಲೆ ನಾನು ಒಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ ನೋಡಿ. ನಾನು ಅಟ್ ಎ ಟೈಮು 3 ಅಥವಾ 4 ಬೀಡ್ಗಳನ್ನ ಹಾಕ್ಕೊಂಡು ಮಾಡ್ಕೊಂಡು ಹೋಗ್ತೀನಿ. ಯಾಕೆ ಅಂದರೆ ನನಗೆ ಪ್ರಾಕ್ಟೀಸ್ ಆಗಿದೆ. ಆ್ಯಂಡ್ ನಾವು ಈ ರೀತಿ 3 ಬೀಡ್ಗಳು ಅಥವಾ 4 ಬೀಡು ಒಂದೇ ಸಲ ತಗೊಳ್ಳೋದ್ರಿಂದ ನಮಗೆ ಬೇಗ ಆಗುತ್ತೆ. ಆರ್ಚ್ ಬೇಗ ಮಾಡ್ಕೊಂಡು ಹೋಗ್ಬೋದು ಡಿಸೈನ್. ಯಾಕೆಂದರೆ ನೀವು ಒಂದು ಕಂಬ ಆದಮೇಲೆ ಒಂದು ಬೀಡ್ಗೆ ಕೈ ಎತ್ತಬೇಕು, ಬೀಡ್ ಎತ್ಕೋಬೇಕು, ಮತ್ತು ಈ ರೀತಿ ಮಾಡ್ಕೊಂಡು ಹೋಗೋದ್ರಿಂದ ಟೈಮ್ ಕೂಡ ವೇಸ್ಟ್ ಆಗುತ್ತೆ, ತುಂಬ ಟೈಮ್ ಹಿಡಿಯುತ್ತೆ ನಮಗೆ. ನೀವು ಆದಷ್ಟು ಈ ರೀತಿ 3-4 ಬೀಡ್ ಅಟ್ ಎ ಟೈಮ್ ತಗೊಂಡು ಮಾಡ್ಕೊಂಡ್ರಿ ಅಂದರೆ ಟೈಮ್ ಬೇಗ ನಿಮಗೆ ಸೇವ್ ಆಗುತ್ತೆ. ಬೇಗ ನಿಮಗೆ ಡಿಸೈನ್ ಕಂಟಿನ್ಯೂ ಆಗ್ತಾ ಹೋಗುತ್ತೆ, ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಈ ರೀತಿ ನಾನು ಆ 4 ಚೈನ್ ಗ್ಯಾಪ್ ಒಳಗಡೆಗೆ ಎಷ್ಟು ಕಂಬ ಇಡಿಸುತ್ತೆ ಅಂತ ನೋಡಿಕೊಂಡು ಒಂದು ಆರ್ಚ್ನ ಮಾಡ್ಕೊಳ್ಳಿ. ಆ ಆರ್ಚ್ನ ಮಾಡ್ಕೊಂಡಿದ್ದಾದಮೇಲೆ ನೆಕ್ಸ್ಟು ಎಲ್ಲ ಆರ್ಚ್ಗಳನ್ನೂ ಸೇಮ್ ಅಷ್ಟೇ ಕಂಬಗಳನ್ನ ಮಾಡ್ಕೊಂಡು ಹೋಗಬೇಕು. ಇವಾಗ ಇಲ್ಲಿ 4 ಚೈನ್ ಗ್ಯಾಪ್ ಒಳಗಡೆಗೆ ಇಷ್ಟೇ ಕಂಬ ಮಾಡಬೇಕಂತ ಏನಿಲ್ಲ. ಫಸ್ಟು ನೋಡ್ಕೊಬೇಕು, ನಮಗೆ ಫಸ್ಟ್ 4 ಚೈನ್ ಗ್ಯಾಪ್ ಒಳಗಡೆಗೆ ಎಷ್ಟು ಕಂಬ ಇಡಿಸುತ್ತೆ ಅಂತ ನೋಡಿಕೊಂಡು ಮಾಡಿಕೊಂಡ್ರೆ ನೆಕ್ಸ್ಟ್ ನಾವು ಅದನ್ನೇ ಕಂಟಿನ್ಯೂ ಮಾಡ್ಕೊಳೋದಕ್ಕೆ ಕರೆಕ್ಟ್ ಆಗುತ್ತೆ. ಆ್ಯಂಡ್ ಒಂದೊಂದು ಕಂಬ ಆದಮೇಲೂ ನಾನು ಒಂದೊಂದು ಬೀಡನ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಈ 3rd ಸ್ಟೆಪ್ಪಲ್ಲಿ ಮಾತ್ರ ನಾನು ಬೀಡನ್ನ ಯೂಸ್ ಮಾಡ್ತಾ ಇರೋದು. ಸೊ ನಾನಿಲ್ಲಿ ನೋಡಿ ನಿಮಗೆ
ಈಗ ಆಲ್ರೆಡಿ ನಾನು 6 ಬೀಡ್ಗಳನ್ನ ಆ್ಯಡ್ ಮಾಡಿದ್ದೀನಿ, ಅಂದರೆ 7 ಕಂಬ ಆಗಿದೆ, ಅಂದರೆ 8 ಡಬಲ್ ಕ್ರೋಶೆಟ್ನ ಮಾಡ್ತಾಯಿದ್ದೀನಿ. 7 ಬೀಡನ್ನ ಆ್ಯಡ್ ಮಾಡಿದ್ದೀನಿ, 8 ಕಂಬಗಳನ್ನ ಮಾಡಿದ್ದೀನಿ. 8 ಕಂಬಗಳನ್ನ ಮಾಡ್ಕೊಳ್ಳಿ. ನೆಕ್ಸ್ಟು 4 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಿಬಿಡಿ. ಲಾಕ್ ಮಾಡಿಬಿಟ್ಟು ಆಮೇಲೆ ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೊಳ್ಳಿ. ಲಾಕ್ ಮೇಲೆ ಒಂದು ಲಾಕ್ನ ಮಾಡ್ಕೊಳ್ಳಿ. ಅದಾದಮೇಲೆ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಹಾಕ್ಕೊಳ್ಬೇಕು. 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಬರುತ್ತೆ. ಈ ಥರ ಡಿಸೈನಲ್ಲಿ ನಾವು ಬೇಜಾನ್ ಚೇಂಜಸ್ನ ಮಾಡ್ಬೋದು. ಸೊ ತುಂಬಾ ವೆರೈಟೀಸಲ್ಲಿ ನಾವು ಡಿಸೈನ್ಸ್ನ ಮಾಡ್ಬೋದು. 4 ಚೈನ್ ಆದಮೇಲೆ ನೆಕ್ಸ್ಟು 4 ಚೈನ್ ಗ್ಯಾಪ್ ಕೆಳಗಡೆಗೆ ಒಂದು ಹಾಫ್ ಕ್ರೋಶೆಟ್. ಅದಾದಮೇಲೆ ನೆಕ್ಸ್ಟು 4 ಚೈನ್ ಗ್ಯಾಪ್ ಒಳಗಡೆಗೆ ಡಬಲ್ ಕ್ರೋಶೆಟ್. ಸೊ ಇವಾಗ ನಿಮಗೆ ಗೊತ್ತಿದೆ, ಫಸ್ಟ್ ಆರ್ಚಲ್ಲಿ 8 ಕಂಬಗಳನ್ನ ಮಾಡಿದ್ದೀವಿ, 8 ಡಬಲ್ ಕ್ರೋಶೆಟ್ನ ಮಾಡಿರೋದ್ರಿಂದ ಸೊ ನೀವೆಲ್ಲ ಆರ್ಚ್ಗಳನ್ನೂ 8 ಕಂಬಗಳನ್ನ ಹಾಕಿನೇ ಮಾಡಬೇಕು. ಆವಾಗನೇ ನಮಗೆ ಈಕ್ವಲ್ ಆಗಿ ಒಂದೇ ಸಮನಾಗಿ ಆರ್ಚ್ಗಳು ಕಾಣಿಸುತ್ತೆ. ಹಾಗಾಗಿ ಕೌಂಟನ್ನ ಮಿಸ್ ಮಾಡ್ದಿಲ್ದಿರ ನಾವು ಮಾಡಿಕೊಂಡ್ರೆ ಆದಷ್ಟು ಆರ್ಚ್ಗಳೆಲ್ಲ ಒಂದೇ ಸಮ ಕಾಣುತ್ತೆ. ನಮಗೆ ಎಷ್ಟು ಇಡ್ಸುತ್ತೆ ಅಂತ ಹಾಗೆ ಮಾಡ್ಕೊಂಡು ಹೋಗೋದಕ್ಕೂ ಕೂಡ ಆಗೋದಿಲ್ಲ. ಸೊ 8 ಕಂಬ ಅಂದರೆ 8 ಕಂಬ ಮಾಡ್ಕೊಳ್ತಾ ಹೋದರೆ ಎಲ್ಲ ಆರ್ಚ್ಗಳು ಒಂದೇ ಸಮನಾಗಿ ಒಂದೇ ಇದರಲ್ಲಿ ಈಕ್ವಲ್ ಆಗಿ ತುಂಬ ಚೆನ್ನಾಗಿ ಬರುತ್ತೆ. ಫಿನಿಶಿಂಗು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ ನೋಡಿ, ನೀವು ಈ ರೀತಿ ಸ್ಟಾರ್ಟಿಂಗ್ ಸ್ಟೇಜಲ್ಲಿ ಇದ್ದೀರಾ ಅಂದರೆ ಅಟ್ ಎ ಟೈಮು ನೀಡಲ್ ಒಳಗಡೆಗೆ 2 ಬೀಡನ್ನ ಹಾಕಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. 2 ಬೀಡನ್ನ ಹಾಕ್ಬಿಟ್ಟು ನೀವು ಮಾಡ್ಕೊಂಡು ಹೋದ್ರಿ ಅಂದರೆ ಅದು ಪ್ರಾಕ್ಟೀಸ್ ಆಗ್ತಾ 3 ಬೀಡು 4 ಬೀಡು ಈ ರೀತಿ ಬರುತ್ತೆ. ನೀವು ಸ್ಟಾರ್ಟಿಂಗೇ 4 ಬೀಡನ್ನ ನೀಡಲ್ಗೆ ಹಾಕಿ ಅಂದರೆ ಆಗೋದಿಲ್ಲ, ಅದು ಸ್ವಲ್ಪ ಟಫ್ ಅನಿಸುತ್ತೆ. ಸೊ ಸ್ಟಾರ್ಟಿಂಗು ಒಂದು ಬದಲು 2 ಬೀಡ್ಗಳನ್ನ ತಗೊಳ್ಳಿ. 2 ಬೀಡನ್ನ ಹಾಕ್ಕೊಂಡು ಮಾಡ್ಕೊಳ್ತಾ ಹೋಗಿ. ಸೊ ಆದಷ್ಟು ನಿಮಗೆ ಅದು ಟೈಮ್ ಸೇವ್ ಆಗುತ್ತೆ ಆ್ಯಂಡ್ ಬೇಗ ನಮಗೆ ಫಿನಿಷ್ ಮಾಡೋದಕ್ಕೆ ಆಗುತ್ತೆ. ಏಕೆಂದರೆ ತುಂಬ ಹಾರ್ಡರ್ಸ್ ಇದ್ದಾಗ ಕೂಡ ನಮಗೆ ಟೈಮ್ ಸೇವ್ ಆಗಬೇಕಲ್ವಾ, ಅದಕ್ಕೋಸ್ಕರ. ಸೊ ನೆಕ್ಸ್ಟು 4 ಚೈನ್ ಗ್ಯಾಪ್ ಒಳಗಡೆಗೆ ಲಾಕ್ ಮಾಡಿಬಿಟ್ಟು ಲಾಕ್ ಮೇಲೆ ಒಂದು ಲಾಕ್ ಮಾಡಿ 4 ಚೈನ್ ಗ್ಯಾಪ್ ಕೆಳಗಡೆಗೆ 4 ಚೈನ್ ಹಾಕಿ ನೆಕ್ಸ್ಟು ಲಾಕ್ ಮೇಲೆ ಲಾಕ್ ಮಾಡಬೇಕು. ಈ ರೀತಿ ನಿಮಗೆ ಆರ್ಚ್ಗಳು ಕಾಣಿಸುತ್ತೆ. ಆ್ಯಂಡ್ ಇದು ಕಲರ್ ಕಾಂಬಿನೇಷನ್ ಕೂಡ ತುಂಬ ಚೆನ್ನಾಗಿತ್ತು. ಹಾಗಾಗಿ ಫಿನಿಶಿಂಗ್ ಅಂತೂ ಸೂಪರಾಗಿ ಬಂದಿತ್ತು. ನೋಡಿ, ಈ ರೀತಿಯಾಗಿ ನಾವು ಎಲ್ಲ ಆರ್ಚ್ಗಳನ್ನೂ ಮಾಡ್ಕೊಳ್ಳೋಣ. ಎಲ್ಲ ಆರ್ಚ್ ಕಂಪ್ಲೀಟ್ ಆದಮೇಲೆ ನಿಮಗೆ ತೋರಿಸ್ತೀನಿ ನೋಡಿ. ಸೊ ನಾವು ಯೂಶ್ವಲಿ ಫ್ರಂಟ್ ಸೈಡಿಂದ ಮಾಡಿದ್ರೆ ನಿಮಗೆ ಸ್ಲ್ಯಾಂಟಿಂಗ್ ಆರ್ಚು ಇದು ಉಲ್ಟಾ ಇರ್ತಾಯಿತ್ತು. ಸೊ ಇದನ್ನು ನಾವು ಸೀರೆನ ಉಲ್ಟಾ ಹಾಕಿ ಸ್ಲ್ಯಾಂಟಿಂಗ್ ಆರ್ಚ್ ಮಾಡಿರೋದ್ರಿಂದ ಇದೊಂಥರ ಡಿಫ್ರೆಂಟಾಗಿ ಡಿಸೈನ್ ಬರುತ್ತೆ ಆ್ಯಂಡ್ ತುಂಬ ಡಿಫ್ರೆಂಟಾಗಿ ಕೂಡ ಕಾಣಿಸುತ್ತೆ. ಮತ್ತು ಬೀಡ್ಗಳನ್ನ ಯೂಸ್ ಮಾಡಿರೋ ಅಂಥದ್ದು. ಇದಕ್ಕೆ ನಾನು 2 ಕಲರ್ ದಾರದಿಂದ ಕುಚ್ಚುಗಳನ್ನ ಕಟ್ಕೊಂಡಿದ್ದೀನಿ. 180 ಎಳೆ ದಾರ ತಗೊಂಡು ಕುಚ್ಚುಗಳನ್ನ ಕಟ್ಟಿದ್ದೀನಿ. ಸೊ 180 ಎಳೆ ದಾರದಿಂದ ತುಂಬ ದಪ್ಪನಾಗಿ ಒಂದು ಕಲರ್ ಪಿಂಕ್, ಒಂದು ಕಲರ್ ರಾಮ ಗ್ರೀನ್ ಈ ರೀತಿ ಕುಚ್ಚುಗಳನ್ನ ಕಟ್ಕೊಂಡು ಮಾಡ್ಕೊಂಡಿದ್ದೀನಿ. ಇದಕ್ಕೆ ನೀವು ಬೇಕಾದ್ರೆ ಸ್ಟೋನ್ ಚೈನ್ ಕೂಡ ಸ್ಟಿಕ್ ಮಾಡಿದ್ರೆ ಇನ್ನೂ ಗ್ರ್ಯಾಂಡ್ ಲುಕ್ ಬರುತ್ತೆ. ಸೊ ಈ ಡಿಸೈನು ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಆದಷ್ಟು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೂ ಕೂಡ ಶೇರ್ ಮಾಡ್ಕೊಳ್ಳಿ. ಹಾಗೂ ಡಿಸೈನ್ ಹೇಗಿತ್ತು ಅಂತ ಕಮೆಂಟ್ ಮಾಡಲು ಮರಿಬೇಡಿ. ಇದೇ ರೀತಿಯಾದಂಥ ಹೊಸದಾದಂಥ ರೀತಿಯಾದಂಥ ಡಿಸೈನ್ಗಳು ನಿಮಗಿನ್ನೂ ಬೇಕು ಅಂದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡ್ಕೊಳ್ಳಿ. ಹಾಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು.